ಯೂಶುವಲಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದಾರು ಸಾಂಗ್ ಲಾಂಚು ಟ್ರೈಲರು ಟೀಸರ್ ಲಾಂಚ್ ಇದ್ರೆ ಮೊದಲಿಗೆ ನೀವು ವಿಶ್ ಮಾಡಿಬಿಟ್ಟು ಲಾಂಚ್ ಮಾಡ್ತೀರಾ. ಬಟ್ ಇಲ್ಲೊಂಚೂರು ಚಿಕ್ಕ ಟ್ವಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಶ್ರೇಯಸ್ ಅವರು. ಈ ಹಾಡು ಇವತ್ತು ಲಾಂಚ್ ಆಗ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರುವಂಥ ಅದ್ಭುತವಾದ ಲಿರಿಕ್ಸ್ ಇದೆ ಈ ಹಾಡಿಗೆ. ಸೊ ಅವ್ರ ಲಿರಿಕ್ಸ್ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮೀನಿಂಗ್ಫುಲ್ ಆಗಿರುತ್ತೆ ನಿಮಗೆ ಗೊತ್ತು. ಸೊ ಅದ್ರದ್ದು ಇಂಗ್ಲೀಷ್ ಲಿರಿಕ್ಸ್ ಇದೆ ಒಂದು 4 ಲೈನು ಸರ್. ಅದನ್ನು ನೀವು ಒಂದು ಚಿಕ್ಕ ಟಾಸ್ಕ್ ಇದೆ, ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗುತ್ತೆ. ಅದನ್ನು ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡಬೇಕು. ಮಾಡಿದ್ಮೇಲೆ ಆ್ಯಕ್ಚುಯಲ್ ಸಾಂಗ್ ಪ್ಲೇ ಆಗುತ್ತೆ. ನಿಜವಾಗ್ಲೂ ಯು ವಾಂಟ್ ಮಿ ಟು ಟ್ರಾನ್ಸ್ಲೇಟ್? ಹೀರೋ ಇಲ್ಲ ಇದಾರೆ, ಹೀರೋ ಮಾಡ್ಲಿ, ಸ್ವಾಮಿಗಳು ಬರ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ ಅಣ್ಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ನನಗೊಂದು ಆಸೆ ಇತ್ತು, ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗ ಇಲ್ಲ ಹುಡುಗಿ ಭಾವನೆ ಇರೋದೇ ಈ ಸಾಂಗ್. ಅಂದರೆ ಪ್ರೀತಿಸೋದನ್ನ ಮಿಸ್ ಮಾಡ್ಕೊಂಡಾಗ ಅದ್ರ ಸಾಂಗ್ನ ನಾವು ಡೈರೆಕ್ಟಾಗಿ ಲಾಂಚ್ ಅನ್ನೋಕ್ಕಿಂತ ಇಂಗ್ಲೀಷಲ್ಲ ಲೈನ್ಸ್ನ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಸೊ ನೀವು ಲೈನ್ಸ್ ಓದಿ 4 ಲೈನ್ ಕನ್ನಡದಲ್ಲಿ ಹೇಳಾದ್ಮೇಲೆ ಆ ಸಾಂಗ್ನ ಕೇಳಿಸ್ತೀನಿ. ಸೊ ಕ್ಯಾನ್ ಯು ಹ್ಯಾವ್ ದ ಲಿರಿಕ್ ಶೀಟ್? ಕವಿರಾಜ್ ಸರ್ನು ಕರಿತೀವಿ. ಕವಿರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ತಾವು ಬರಬೇಕು. ಯಾಕೆ ಕವಿರಾಜ್ ಸರ್, ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಅವ್ರಿಗೆ ಥ್ಯಾಂಕ್ ಯು. ಯಾಕಂದ್ರೆ ಡ್ಯಾಡಿನಾ? ಓಕೆ ಡ್ಯಾಡಿ ನೀವು ಬರಬೇಕು. ಇಲ್ಲ ನೀವು ಬರ್ಬೇಕು, ಚೆನ್ನಾಗಿರುತ್ತೆ ಆಕ್ಚುಲಿ. ನೀವು ಬರಬೇಕು, ಯಾಕಂದ್ರೆ ನೀವು ಏನ್ ನಡೀತಾರೆ ಏನು ಗೊತ್ತಿರಲ್ಲ ನಿಮ್ಗೆ. ಹಲೋ ಹಲೋ ನಮ್ಮ ಮಜಾ ಇರುತ್ತೆ. 2 ಲೈನ್ ಒಬ್ಬೊಬ್ರು. ರಮೇಶ್ ಅಣ್ಣನು ಬರ್ಬೇಕು ದಯವಿಟ್ಟು. ರಮೇಶ್ ಸರ್ ದಯವಿಟ್ಟು ಬನ್ನಿ. ಬರ್ಬೇಕಣ್ಣ, ಬಂದ್ಬಿಡಿ. ಓಕೆ ಲಿರಿಕ್ ಶೀಟ್ ಸ್ವಲ್ಪ ಸೈಡ್ ಬನ್ನಿ ಎಲ್ಲ. ಇದು ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕು. ಫಸ್ಟ್ 2 ಲೈನ್ ನಾನು ಹೇಳ್ತೀನಿ ಸರ್. ಫಸ್ಟ್ ಪಾರ್ಟ್ ಅಣ್ಣ. 7 hills 7 oceans, did you sit somewhere beyond that I can't see you? I don't know the route. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇದೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಲವ್ಲಿ ಮೀಟಿಂಗ್ ಯು ಆಲ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ಇದನ್ನೇನೋ ಟಾಸ್ಕ್ ಕೊಟ್ಟಿದ್ದಾರೆ, ನೋಡ್ಬಿಡ್ತೀನಿ. 7 ಬೆಟ್ಟಗಳು, 7 ಸಮುದ್ರಗಳು, ಸಮುದ್ರ. ಓಕೆ ಸೆಕೆಂಡ್ ಲೈನ್ ಈಗ ಕವಿರಾಜ್ ಅವರು ಹೇಳ್ತಾರೆ. Did you sit somewhere beyond that I can't see you? ಅದೇ 7 ಸಾಗರ ಮತ್ತು 7 ಸಮುದ್ರದ ಆಚೆ ಎಲ್ಲಾದ್ರೂ ಕೂತಿದ್ಯಾ? ಬಿಯಾಂಡ್ ದಟ್ ಐ ಕಾಂಟ್ ಸಿ ಯು, ಅದ್ರ ಆಚೆಗೆ ನನ್ಗೆ ಕಾಣಿಸ್ತಾ ಇಲ್ಲ, ಎಲ್ಲಿದೆಯಾ ಅನ್ನೋ ಫೀಲಿಂಗ್. ಓಕೆ ಐ ಡೋಂಟ್ ನೋ ದ ರೂಟ್, ಐ ಡೋಂಟ್ ನೋ ದ ಡಿಸ್ಟೆನ್ಸ್. ಮುರಳಿ ಸರ್. ಐ ಡೋಂಟ್ ನೋ ದ ರೂಟ್, ಐ ಡೋಂಟ್ ನೋ ದ ಡಿಸ್ಟೆನ್ಸ್. ನನಗೆ ದಾರಿ ಗೊತ್ತಿಲ್ಲ, ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ. ಮೈ ಹಾರ್ಟ್ ಫೇಲಿಂಗ್, ನನ್ನ ಹೃದಯ ಸೋಲ್ತಾ ಇದೆ. ಸರ್ಚಿಂಗ್ ಫಾರ್ ಯು, ನಿನ್ನನ್ನು ಹುಡುಕಾಡ್ತಾ ಇದ್ದೀನಿ. ಆಯ್ತು, ಈಗ ಮಂಜು ಸರ್ಗೆ 2 ಲೈನ್ ಕೊಡೋಣ. ಹೌದು. ಮೈ ಲೈಫ್ ಈಸ್ ಫಾರ್ ಯು, ಓ ಮೈ ಲವ್, ಈಸಿ. ನನ್ನ ಜೀವನ ಯಾವಾಗಲೂ ಸದಾ ನೀನು. ಹೊಸ ಲೈನು. ಅಬ್ಬಾ. ಸೊ ವಿ ಹ್ಯಾವ್ ಟು ಗೆಟ್ ಟುಗೆದರ್. ನಾವ್ ಯಾವಾಗಲೂ ಜೊತೆಯಾಗಿರೋಣ. ಇಫ್ ಥಿಂಗ್ಸ್ ವೋಂಟ್ ಎಂಡ್ ಹಿಯರ್, ಐ ವಿಲ್ ಡೈ ಬಿಕಾಸ್ ಮೈ ಲೈಫ್ ಇಸ್ ಫಾರ್ ಯು. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ, ಅಂದ್ರೆ ಬದುಕ್ತೀನಿ. ಸುಮ್ಮನೆ ಇಲ್ಲ ಹೇಳ್ತಾರೆ. ಅಲ್ಲ ರೀ, ನಾನು ಓದಿದ್ 4ನೇ ಕ್ಲಾಸ್, ನಮ್ಮನ್ನ ಯಾಕ್ರಿ ತಂದು ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ? ನಾಗಳು ಪಡ್ತಿದ್ 4 ಕ್ಲಾಸು ಸರ್, ಇಂಗ್ಲೀಷ್ ಗೊತ್ತಿಲ್ಲ, ಏನಿಲ್ಲ ನಮ್ಗೆ ಟಾರ್ಚರ್ ಸರ್. ಸೊ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಪ್ಲೀಸ್? ಆಡಿಯೋ ಕೇಳೋಣ ಸರ್. ಒಂದು ನಿಮಿಷ. ಈ ಸಾಂಗ್ನ ನಾವು ಸುಮಾರು ಜನತೆಯಲ್ಲಿ ಒಳ್ಳೆ ಬೇಸ್ ಸಿಂಗ್ ಬೇಕು ಅಂತ ನಾವು ಆಡ್ತೋ. ನಮ್ಗೆ ಇದಕ್ಕೆ ಯಾರು ಸುಟ್ಟಲ್ಲ. ನಮ್ಮ ರಾಮಕೃಷ್ಣ, ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ವೇರ್, ಹರೀಶ್ ಶಿವರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲ, ಅವ್ರ ಕೈಲಿ ಆಡ್ತಿದ್ವಿ. ಫ್ಯಾಂಟಾಸ್ಟಿಕ್ ಹಾಡು, ಮನಕ್ಕೆ ಹಿಡಿತದೆ ಈ ಸಾಂಗ್. ದಿಸ್ ಇಯರ್ ವೆರಿ ಬಿಗ್ ಇಟ್ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ಪಾರ್ಟ್ ಸುಮ್ನೆ ಹೇಳ್ಬಾರ್ದು. ಮೇಡಮ್ ಇಲ್ಲದ್ರೆ ಹೀರೋಯಿನ್ ಅವ್ರು ಇಲ್ಲೇ ಇದ್ದಾರೆ. ಕರೆಕ್ಟ್. ಕ್ಯಾನ್ ವಿ ಹ್ಯಾವ್ ಪ್ರಿಯಾ ಆನ್ ಸ್ಟೇಜ್ ಪ್ಲೀಸ್? ಪ್ರಿಯಾ ದಯವಿಟ್ಟು ಬನ್ನಿ. ಪ್ರಿಯಾ ದಯವಿಟ್ಟು ನೀವು ಬರಬೇಕು ಆನ್ ಸ್ಟೇಜ್ ಪ್ಲೀಸ್. ಕಾಂಬಿನೇಷನ್, we would like to see how well ನೀವು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ and how well she can actually say that, right? Okay, you tell in English, he'll tell in Kannada. Is that okay? This part ತೋರಿಸ್ಬಿಡ್ತೀನಿ ಅವ್ರಿಗೆ. ಅಣ್ಣ ಇದು ಮಧ್ಯದಲ್ಲಿ ನಮ್ಮ ರಮೇಶ್ ಅಣ್ಣ ಹೊಟ್ಟೋಗಿದ್ದಾರೆ. ಅವ್ರು ಯಾವ್ದೋ ಲಿರಿಕ್ಸ್ ಗೆಸ್ ಮಾಡಿಲ್ಲ. ದಯವಿಟ್ಟು ಅವರು ನೀವು ಸ್ಟೇಜ್ ಮೇಲೆ ಬಂದು ದಯವಿಟ್ಟು ಒಂದು 2 ಲಿರಿಕ್ಸ್ ಗೆಸ್ ಮಾಡಿ. ಇಂಗ್ಲೀಷ್ ನೀವು ದಯವಿಟ್ಟು ಕನ್ನಡದಲ್ಲಿ ಹೇಳಲೇಬೇಕಣ್ಣ ದಯವಿಟ್ಟು. ಇದು ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಲ್ಲ ದಯವಿಟ್ಟು ನೀವು ಬರ್ಬೇಕು ಸ್ಟೇಜ್ ಮೇಲೆ. 1-2 ಲೈನ್ ಹೇಳ್ಬೇಕು ತಾವು, ದಯವಿಟ್ಟು ಬರ್ಲೇಬೇಕು ಸ್ಟೇಜ್ ಮೇಲೆ. ನಾನು ಹೇಳ್ಕೊಡ್ತೀನಿ.
ಈಸಿಯಾಗಿರೋದು ಹೇಳ್ಕೊಡ್ತೀನಿ. ಸೆಕೆಂಡ್ ಪಾರ್ಟ್ ತಾನೆ. ವೇ ಡಿಡ್ ಯು ಗೋ ಟು ಟೆಲ್ ಮಿ? ವೇ ಡಿಡ್ ಯು ಗೋ ಟೆಲ್ ಮಿ? ಓ, where did you go tell me my Radhe Radhe? Where did you go without telling me? ಎಲ್ಲೋದೆ ನೀನು ಹೇಳು? ಎಲ್ಲೋದಪ್ಪ ನೀನು? ನನ್ನ ರಾಧೆ ರಾಧೆ. ಓ, ರಾಧೆ ಹತ್ರ ಹೋದಾ? ನನ್ನ ರಾಧೆ 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 ರಾಧೆ. ವೇ ಡಿಡ್ ಯು ಗೋ ವಿತೌಟ್ ಟೆಲ್ಲಿಂಗ್ ಮಿ? ಎಲ್ಲೋದೆ ನನಗೆ ಹೇಳ್ದಂಗ್ ನೀನು? ಓ, ಎಲ್ಲೋದಪ್ಪ ನನಗೆ ಹೇಳ್ದಿರಾ ನೀನು? ಮೈ ರಾಧೆ ರಾಧೆ, ನನ್ನ ರಾಧೆ ರಾಧೆ. Priya should guess the line. I waited without you with extreme pain, Radhe. I waited without you. ನಾನ್ ಕಾದೆ ಕಾದೆ ನೀನಿಲ್ಲದೆ, ನಾನು ಕಾದೆ 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 ನೀನು ಇಲ್ಲದೆ. ನೀನು ಇಲ್ಲದೆ. ಏ ವಾವ್, ಎಷ್ಟು ಚೆನ್ನಾಗಿ ಅಣ್ಣ ನೀವು ಸಕಲ ಹೇಳ್ಕೊಡ್ತೀರ. ಲೆಟ್ಸ್ ಹ್ಯಾವ್ ಎ ರೌಂಡ್ ಆಫ್ ಅಪ್ಲಾಸ್. ಇನ್ನೊಂದು ಅದು ಇದು I will be with you. I will give my birth to you. Don't kill the nest in my heart. I will be with you. ನಾನು ನಿನ್ ಜೊತೆ ಇರ್ತೀನಿ. ನಾನು ನಿನ್ ಜೊತೆ ಇರ್ತೀನಿ. With whom? I will give my birth to you. ನಾನು ನನ್ನ ಜನ್ಮವನ್ನು ನಿನಗೆ ಕೊಡ್ತೀನಿ. ನಾನು ನನ್ನ ಜನ್ಮವನ್ನು ನಿನಗೆ ಅರ್ಪಿಸ್ತೀನಿ. Don't kill. ಅದೇನಪ್ಪ? ಕರೆಕ್ಟ್. ನನ್ನ ಎದೆಲಿರೋ ಗೂಡನ್ನ ಸಾಯಿಸ್ಬೇಡ. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಸೋ ಹ್ಯಾಪಿ, ಸೋ ಅಣ್ಣ ಹ್ಯಾಪಿ. ಫುಲ್ ಸಾಂಗ್ ನೋಡೋಣ ಇವಾಗ. ನೋಡ್ಬೋಣ. ಹೌದಾ? ಸರಿ, ಈಗ ಸಾಂಗ್ ರಿಲೀಸ್ ಆಗ್ತಿದೆ. ಲೆಟ್ಸ್ ವಿಶ್ ಆಲ್ ದ ಬೆಸ್ಟ್ ಫಾರ್ ವಿಷ್ಣು ಪ್ರಿಯಾ ಅಂಡ್ ಟೀಮ್ ಅಂಡ್ ಲವ್ಲಿ ಕಾಂಬಿನೇಷನ್. ಫಸ್ಟ್ ಸಾಂಗ್ ಈಗ ರಿಲೀಸ್ ಆಗ್ತಾ ಇದೆ, ಎಲ್ಲ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಹಾಡು ಅದ್ರ ಆದ ತಕ್ಷಣ ಒಂದು ಟ್ರೇಲರ್ ಗ್ಲಿಮ್ಸ್, ಒಂದು ಅದ್ರ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಯ್ತು. ಅದೆಲ್ಲ ನೋಡ್ತಾ ಇದ್ರೆ ನಮ್ಮನ್ನ ಎಲ್ಲೋ ಬೇರೆ ಪ್ರಪಂಚಕ್ಕೆ ತಗೊಂಡು ಹೋಗೋ ಅಷ್ಟು ಅದ್ಭುತವಾಗಿ ಪ್ರತಿಯೊಂದು ಶಾರ್ಟ್ ಕೂಡ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು, ಸಿನಿಮಾಟೋಗ್ರಫರ್ ಆಗಿರ್ಬೋದು. ಹಾಗೆ ಮ್ಯೂಸಿಕ್ ಗೋಪಿ ಸುಂದರ್ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅವರು ಅದ್ಭುತವಾಗಿರುವಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇವತ್ತು ಲಾಂಚ್ ಆಗಿರುವಂಥ ಈ ಹಾಡು 2 ಸಲ ನೋಡಿದ್ವಿ, ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಾ ಇದೆ. ಮುರಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಂಗ್ ನೋಡಿದ್ರಿ, ಹೆಂಗ್ ಅನಿಸ್ತು ಹಾಡು? ರಿಲೀಸಿಗೆ ರೆಡಿ ಆಗಿದೆ ಸಿನಿಮಾ. ಶ್ರೇಯಸ್ is a very talented guy. You're a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ಇಂದನೂ ನೋಡ್ಕೊಂಡು ಬರ್ತಿದ್ದೀನಿ. ಯುವರ್ ಅ ವೆರಿ ಹಾರ್ಡ್ ವರ್ಕರ್. ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮಗೆ. ಈ ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ನ ನೋಡಿದಾಗ ಐ ಫೀಲ್ ರಿಯಲಿ ಗುಡ್. ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್, ಇಟ್ ಲುಕ್ಸ್ ರಿಯಲಿ ಗುಡ್. ವೆರಿ ಗುಡ್ ವರ್ಕ್ ಮ್ಯಾಮ್. ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್ನೇ, ಮಂಜುಳನ್ ಪ್ರೊಡಕ್ಷನು. ಸೊ 2 ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ, ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ನ ಕಿವಿಲ್ ಬಂದು ಒಂದು ಕ್ವೆಶನ್ ಹೇಳಿದ್ರು, ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ಥರದ್ದು ಸಾಂಗ್ಗಳು ನೋಡಿದಾಗ ಏನು ನೆನಪಾಗತ್ತೆ? ಬ್ರೇಕಪ್ಗಳು, ಆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗದಿರೋ ಮೋಕ್ಷಿ ನಾನು ಜಸ್ಟ್ 1 ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-20 ಅಲ್ಲ. ಪ್ರಾಪರ್ ಆಗಿ 1 ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನೀನ್ ಬಿಡ್ಚಿನ, ನೀನ್ ಬೇರೆ ತರ ಅದು ಬೇಡ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನನ್ನದೇ ಆದಂಥ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು.
ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್. ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ. ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳದಾಗ್ಲಿ ಚಿನ್ನ, ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು. ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಮಾಡ್ತಾ ಪೋಸ್ಟರ್ ಲಾಂಚ್ ಮಾಡಕ್ಕೆ ಅದನ್ನ. ಸೊ ದಯವಿಟ್ಟು ಸ್ಟೇಜ್ ಮೇಲೆ ಕವಿಗಳು ಬರಬೇಕು, ಸಪ್ತಮಿ ಗೌಡ ಬರಬೇಕು, ರಮೇಶ್ ಅಣ್ಣ ಬರಬೇಕು, ಪ್ರಿಯಾ ಪ್ರಕಾಶ್ ಅವರು ಬರಬೇಕು, ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರು ಬರಬೇಕು, ನಮ್ಮ ಚಂದ್ರಣ್ಣ ಬರ್ಬೇಕು ದಯವಿಟ್ಟು ಸ್ಟೇಜ್ ಮೇಲೆ. ಚಂದ್ರಣ್ಣ ಹೇಮಂತ್ ಅವ್ರು ಬನ್ನಿ ದಯವಿಟ್ಟು ಸ್ಟೇಜ್ ಮೇಲೆ. ರಮೇಶ್ ಸರ್. ಹೇಮಂತ್ ಅಣ್ಣ ಬನ್ನಿ. Okay, ready? Come on, let's. ಶ್ರೇಯಸ್ ಮೈಕ್. ಫೆಬ್ರವರಿ 21 ವಿಷ್ಣು ಪ್ರಿಯಾ 90s ಪ್ರೇಮ ಕತೆ, ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂಥ ಪ್ರೇಮ ಕತೆ. ಫೆಬ್ರವರಿ ಅಂದರೆ ನಾವು ಒಂದು ಲವ್ಗೆ ರಿಲೇಟೆಡ್ ಆಗಿರುವಂಥ ಮಂತ್ ಅಂತ ನಾವು ಏನು ಹೇಳ್ತೀವಿ. ಫೆಬ್ 14th ವ್ಯಾಲೆಂಟೈನ್ಸ್ ಡೇ ಆಗಿ ಒಂದೇ ವಾರಕ್ಕೆ ಫೆಬ್ 21st ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಚ್ಚೆಚ್ಚು ಆ ಡೇಟ್ ಎಲ್ರಿಗೂ ತಲುಪಲಿ, ಶೇರ್ ಆಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್ ಒಂದು ನಿಮಿಷ ಮೈಕ್. ರಮೇಶ್ ಸರ್. ಇಲ್ಲಿ ಬಂದಿದ್ದ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಅವ್ರು ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನಲ್ಲೂ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ, ಜ್ಞಾಪಕ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಸ್ ನಮ್ಮ ಹೀರೋ, ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ರೆ, ಅವ್ರ ಆ್ಯಕ್ಟಿಂಗು, ಆ ಫೈಟು ಗೀಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನೀನು ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗೋ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ಥರ ಮಾಡು. ತುಂಬ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗಲಿ. ಈ ಸಾಂಗಿಂಗ್ ನೀವು ಬರೆದಿರೋದು ಸರ್? ನಾಗೇಂದ್ರ ಪ್ರಸಾದ್. ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ. ಬಟ್ ಮೈನ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನಗಂತೂ 100% ನನ್ನ ಮನಸಾರೆ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗತ್ತೆ. ತುಂಬ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್ಗೆ. ಥ್ಯಾಂಕ್ ಯು. ಸಪ್ತಮಿ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗಿದ್ರಿಂದ ಸಾಂಗ್ ಅರ್ಧ ನೋಡಿದ್ರಿ ಅನ್ಕೋತೀನಿ, ಟ್ರೇಲರ್ ನೋಡಿದ್ರಿ. ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟಾಗಿ ಬಂದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಳ್ಳಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣು ಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ. ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶ್ಯೂರ್
ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ಡಾನ್ಸಲ್ಲಿ ಆಗ್ಬೋದು, ಫೈಟಲ್ಲಿ ಆಗ್ಬೋದು. ನಂಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ನಿಮ್ಮ ಥರ ಆಗಲ್ಲ ಬಿಡಿ, ನೀವು ಫೈಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್, ಈಸ್ ವೆರಿ ಗುಡ್ ಎಟ್ ಇಟ್. ಆ್ಯಂಡ್ ವೆಲ್ಕಮ್ ಟು ಪ್ರಿಯಾ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ದೆನ್ ವಿ ಆರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ಮಂಜು ಸರ್ ಅಂತೂ ನನಗೆ ಅಂತೆ ನಮ್ಮ ತಂದೆಯವ್ರಿಗೆ ಪರಿಚಯ. ಅವ್ರು ನಾನು ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಆ್ಯಂಡ್ ಶ್ರೀಮುರಳಿ ಸರ್, ಆವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ದಿ ಎಂಡ್ ಆಫ್ ದ ಇಯರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ನೀವು ವೇದಿಕೆ ಮೇಲೆ ಇರುವಾಗಲೇ ಪ್ರಿಯಾ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ನಾಯಕ ನಟಿಯಿಂದ ನಿಮಗೆ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಂದು ವಾರ್ಮ್ ವೆಲ್ಕಮ್ ಕೊಡ್ಸೋಣ ಅಂತ. ದಯವಿಟ್ಟು ಬನ್ನಿ. ಬೊಕ್ಕೆ ರೆಡಿ ಇದೆಯಾ? ಟೀಮ್ ಅವ್ರು ಬನ್ನಿ. ಓಕೆ. ಓಕೆ, ಇಲ್ಲಿವರೆಗೂ ಕಣ್ಸೊನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು, ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗೆ ಗೊತ್ತು. ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಯ್ತಾ ಇದ್ವಿ. ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀರಾ. ವಿಷ್ಣು ಪ್ರಿಯಾ, ಎಷ್ಟು ಸ್ಪೆಷಲ್ ನಿಮಗೆ. ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಸಿನಿಮಾ ಡೇಟ್ ಅನೌನ್ಸ್ ಆಗಿದೆ. ಏನು ಹೇಳ್ತೀರಾ? ಅರ್ಥ ಆಗತ್ತೆ ಸರ್? ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. I understand Kannada chata. I was able to talk also back then when we were shooting, when I was in touch with the language, but it's been like 3 to 4 years now. So I remember the last time when I met all of you all, I had promised that I'll come back with better Kannada, but I'm sorry, right now I'm not able to keep up with my promise. But next time when I come, I'm definitely going to be more prepared and talk to you all in Kannada. So coming to Vishnu Priya, it's a very special film because it is my second film right after my debut. This is the film that I did, and the first person I would like to thank is VKP sir, because randomly on a day he just came home and he was like, will you be able to do it? I want you to do it. If you have the confidence, you can come. And he was like, straight up, he was like, no close shots, this cheating and all, I will not do, no close shots and all. You will have to learn your lines, you will have to be prepared. Everything I'll take with 2 cameras, only if you're prepared, you come. So this was the first thing I got to hear. And I was like, okay, I will definitely try. So thank you for having that faith in me. I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So thank you for that. It was an amazing experience working on the film. Thank you, Shreyas, for being such a nice co-star. We had workshops and all together, and I'm glad that I got to know him better through all of that. And we were able to, build a rapport and have that give and take during shoot. Manju sir, thank you so much for feeding me vada pav whenever I felt like it. We were shooting in Chikmagalur, so once in every 2-3 days I would have cravings and I'll be like, I want to eat something, and he'll come up with like one huge casserole with everything I wanted to eat. So thank you for that. And thank you everybody who worked on the film, and thank you to all of you all who are present here to support us, and thank you for a warm welcome to the Kannada film industry. Thank you Sri Murli sir for being here and supporting us. Thank you Saptami for being here. I hope you all watch the film and support us all throughout. Yeah, thank you. ಥ್ಯಾಂಕ್ ಯು. ಹೂಗುಚ್ಚ ಕೊಟ್ಬಿಡಿ. ಸಪ್ತಮಿ ಅವರು ಒಂದು ವಾರ್ಮ್ ವೆಲ್ಕಮ್ ಹೂಗುಚ್ಚ ಕೊಡೋ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪ್ರಿಯಾವನ್ನ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀಮುರಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೇಯಸ್ ಬರಬೇಕು.
ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಈ ಥರದ್ ಒಂದು ಸಿನಿಮಾ ಇದೆ, ಈ ಥರದ್ದು ಯಾವುದೋ ಲಾಂಚ್ ಇದೆ ಅಂದರೆ ಆ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಯಾವತ್ತೂ ಕೂಡ ಹಾಜರಿರ್ತಾರೆ ನಮ್ಮ ಶ್ರೀಮುರಳಿ ಸರ್, ರೋರಿಂಗ್ ಸ್ಟಾರ್. ಫ್ರೇಮ್ ನೋಡಕ್ಕೆ ಅದ್ಭುತವಾಗಿದೆ ಸರ್. ಮ್ಯಾನಿಫೆಸ್ಟೇಷನ್ಸ್ ಮನು ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಆಯ್ತು, ಒಂದು ನಿಮಿಷ ಶ್ರೇಯಸ್ ಅವ್ರೇನೋ ಮುರಳಿ ಸರ್ ಬಗ್ಗೆ ಹೇಳ್ಬೇಕಂತ, ಒಂದೇ ನಿಮಿಷ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆನಿದೆ. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಮೀಡಿಯಾದವ್ರಿಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು. ಜೊತೆಗೆ ಮುರಳಿ ಸರ್ಗಂತೂ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಮನೆಗೆ ಹೋಗಿ ಕರೆದಿಲ್ಲ, ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ, ದಯವಿಟ್ಟು ಬರಲೇಬೇಕು ಅಂತ. ಚಿನ್ನ ಬರ್ತೀನಿ ಚಿನ್ನ ಅಂದರು. ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ, ದಯವಿಟ್ಟು ಬರಬೇಕು ಅಂತ. ಅವೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ, ಬರಬೇಕು, ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಯಾವಾಗಲೂ ಒಂದು ನಂಬೋದೇನು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದರೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ. ಅದು ಬಿಟ್ಟು ಮೀರಿದಾಗ, ಅಣ್ಣ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೇಜ್ ಸಿಗುತ್ತೆ, ಆಮೇಲೆ ಸಿನಿಮಾ ಏನು ಮಾತಾಡಿದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ 4 ಜನಕ್ಕೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ, ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಸ ಹುಡುಗರು, ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯು ಅ ಸೂಪರ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಪ್ಪ ಶ್ರೇಯಸ್, ದಟ್ ಇಸ್ ಆಲ್ ಐ ವುಡ್ ಸೇ. ನಿಮ್ಮ ಡ್ಯಾಡಿ ಜೊತೆ ನನ್ನ 3ನೇ ಸಿನಿಮಾ ಯಶವಂತ್, ಕೊಬ್ಬರಿ ಮಂಜಣ್ಣ, ನಮ್ಮ ಮಂಜಣ್ಣನವ್ರ ಜೊತೆ 3ನೇ ಪಿಕ್ಚರ್ ಯಶವಂತ್ ಅಂತ. ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್. ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ. ಅವ್ರ ಮನಸ್ಸು ಚೆನ್ನಾಗಿದೆ. ಯೋರ್ ಅ ಗುಡ್ ಗೈ, ಒಂದು ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಆ್ಯಂಡ್ ನೈಸ್ ಗುಡ್ ಪೇರ್. ಆ್ಯಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್. ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಪಾಸಿಟಿವ್ ಆಗಿರು ಚಿನ್ನ, ಒಳ್ಳೇದಾಗ್ಲಿ. ನಾನೇನು ಮಾಡಿಲ್ಲ ಚಿನ್ನ, ನಿನಗೋಸ್ಕರ ಬಂದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್. ಒಳ್ಳೇದಾಗ್ಲಿ. ಬರಲಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮುರಳಿ ಸರ್. ಪ್ರತಿಯೊಬ್ರು ಮಾತಲ್ಲೂ ಒಂದೇ ಸಾಲಿತ್ತು, ಶ್ರೇಯಸ್ಗೆ ಒಂದು ದೊಡ್ಡ ಗೆಲುವು ಸಿಗ್ಲೇಬೇಕು ಅಂತ. ಯು ಡಿಸರ್ವ್ ದಟ್ ಸಕ್ಸಸ್ ಅಂತ ಏನ್ ಹೇಳ್ತೀರಾ? ಐ ವಿಲ್ ಫೈಂಡ್ ಇಟ್ ಫಾರ್ ಶ್ಯೂರ್. ನಾನು ಪಡ್ಡೆ ಹುಲಿಲಿ ಒಂದು ಡೈಲಾಗ್ ಹೇಳಿದ್ರಿ, ಯಾವಾಗೂ ನಂಗೆ ಜ್ಞಾಪಕ ಇದೆ ಡೈಲಾಗು. ಎಷ್ಟೇ ಕಷ್ಟ ಆದ್ರೂ ಸರಿ, ಕಷ್ಟನ ಇಷ್ಟಪಟ್ಟು ಅನುಭವಿಸ್ತೀನಿ, ಆದರೆ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ. ಯಾಕಂದರೆ ನಾನು ಸಂಪಾದನೆ ಮಾಡಬೇಕಾಗಿರೋದು ಸಕ್ಸಸ್ನೇ ಹೊರತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ಕಿದ್ದು ಗೆಲುವಲ್ಲ, ಯಾಮಾರಿಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ. ಸರ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತ್ರು ಗೆಲ್ಲೋಕ್ಕೋಸ್ಕರ ಅಡ್ಡದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ಈ ನನ್ನ ಮೀಸೆ ತುದಿ ಮೇಲೆ ನಾಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗಿಸೋ ಮೀಸೆನ ಅಂತ ಒಂದು ಡೈಲಾಗ್ ಯಾವಾಗ ನಾಪ್ಕ ಬರುತ್ತೆ ನನಗೆ. ಸೊ ವಿಷ್ಣು ಪ್ರಿಯಾಗಿ ಮತ್ತೆ ಬರೋದಾಗಿದ್ರೆ, ನಾನು ಒಬ್ರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿ ಗೌಡ, ನನ್ನ ಫ್ರೆಂಡ್, ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬರ್ದಿಲ್ಲ ಅಂದರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದರೆ, ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಸೊ ಒಬ್ಬ ಅಂಥ ಅಮೇಝಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ. ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ ಹಾಗೂ ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರೇ ಮಾಡೋದಿನ್ನು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳೋ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ಅಂಥ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ, ಯಾವಾಗ್ಲೂ
6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು ನಾನು. ಏಪ್ರಿಲ್ ಬಂದು 6 ವರ್ಷ 2 ಸಿನಿಮಾ ಮಾಡಿರೋದು. ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರೆಸಿ ಜೈ ಅನ್ಸ್ದವನಲ್ಲ, ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೇ ಇದ್ದು ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದ್ರು ಅದನ್ನು ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು, ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಎಷ್ಟಾರು ಬಗ್ ರೆಡಿ ಇದ್ದೀನಿ. ಒಬ್ಬ ಡೈರೆಕ್ಟ್ರಿಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳಿದ್ರು ಅವ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಅವ್ರಿಗೋಸ್ಕರ ಎಷ್ಟೇ ಆದರೂ ಬಗ್ಗಕ್ಕೆ ರೆಡಿ ಇದ್ದೀನಿ. ಅದು ಬಿಟ್ಟರೆ ಸಿನಿಮಾಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ. ಸೊ ಇಲ್ಲಿ ನನಗೆ ನಿಂತಿರೋ ಪ್ಲಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ವರ್ಷ ಇವತ್ತಿಗೂ ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನು ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು, ರಮೇಶ್ ಅಣ್ಣ ಅವರಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ, ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ. ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಥ್ಯಾಂಕ್ ಯು, ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಜೊತೆ ಇದ್ದಾಗೆ ವಿಷ್ಣು ಪ್ರಿಯಾಗ್ ಬಂದರೆ, ಪಡ್ಡೆ ಹುಲಿ ಆದಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದರೆ ಅವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು, ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ. ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದರು. ವಾಟ್ ಕೈಂಡ? ಚೆನ್ನಾಗಿದ್ದ ಜನ ಮುಂದೆ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಏನು ಈ ಥರ ಹೇಳ್ತಾರೆ. ನಾನು ಅನ್ಕೊಂಡೆ, ಮರೆ ಯಾರೇ ನನಗೇನೇ ಹೇಳಿದ್ರು ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದರೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್, ನೀನು ಮಾಡ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ. ಓಕೆ ಸರ್, ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದೆ. ಸೊ ಅವರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದರು. ನಾನು ರಿಹರ್ಸಲ್ಸ್ ಮಾಡಲ್ಲ, ಇನ್ನು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದೆ ನಾನು, ಪ್ರಿಯಾ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡೋ ಮೇಲೆ ಈಸ್ ಎ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರು. ತುಂಬ ಇಂಡಿಯಾಲಿ ಅದ್ಭುತವಾಗಿರೋ ಆ್ಯಕ್ಟರ್ಸ್, ಅಂದರೆ ಕ್ರಿಟಿಕಲಿ ಗೆದ್ದಿರೋ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಟರು. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ಥರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿದಂಥ ಸಿನಿಮಾ ವಿಷ್ಣುಪ್ರಿಯ. ಅದನ್ನ ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು, ಅದರಲ್ಲಿ ನನ್ನ ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣುಪ್ರಿಯ. ಜೊತೆಗೆ ಪ್ರಿಯಾ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನಗೆ ಆ್ಯಕ್ಟರ್ಗೆ ಯಾವಾಗಲೂ ಒಂದಿರುತ್ತೆ, ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆ್ಯಕ್ಟರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಬರ್ಬೇಕು. ನಾನು ಹೆಂಗೆ ಇವ್ರು ಕಲಿತಾರೆ ಅಂತ ಅಂದ್ಕೊಂಡೆ, ಬಟ್ ಐ ವಾಸ್ ರಿಯಲಿ ಅಮೇಸ್ಡ್ ಬೈ ಹರ್ ವರ್ಕ್ ಎಥಿಕ್. ಯಾಕಂದರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು, DOP, ತುಂಬ ಅದ್ಭುತವಾಗಿ ತೋರಿಸಿದ್ರು. ಯಾಕಂದರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು. ನಾನೊಬ್ಬ ಹೊಸ ಹುಡುಗಾರು ನಂಗೆ ಟೆನ್ಷನ್ ಇತ್ತು. ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆ್ಯಕ್ಟ್ರಿಗೆ, ಓಕೆನಾ ಅಂತ. ಸರ್ ನಿಮ್ಗೆ ನಾನು ಬೇರೆ ಥರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗೂ ಸಿನಿಮಾದಲ್ಲಿ ತುಂಬ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ತುಂಬ 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 ಚೆನ್ನಾಗಿದೆ, BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನನಗೆ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವರೇ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅಪ್ಪ ಆದ್ರೂ ಅವರು ಒಂದು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದರೆ ಇಬ್ಬರು ಕಮರ್ಷಿಯಲ್, ಅವ್ರಿಗೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಈಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಈಸ್ ಎ ಲೆಜೆಂಡ್. ದೇವ್ರ ನಾನು ನಂಬ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲೆಲ್ಲ ಈಸಿಯಾಗಿ ತೊಗೊಬಿಡ್ತೀವಿ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ತೊಗೋತಾರೆ, ಅದು ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತಾರೆ ಏನಪ್ಪ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡೋದು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ, AR ರೆಹಮಾನ್ ಕರ್ಕೊಂಡ್ ಬಂದಿದ್ದಾರೆ. ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಹಿ ಇಸ್ ಎ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಇನ್ನೂ ನಾಪ್ಕ ಇದೆ, ಒಂದ್ಸತಿ ಹಾರ್ಟ್ ಸರ್ಜರಿ ಆಗಾಮೇಲೆ ನಾವು ಹೇಳಿದೆ, ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸಿಂದ ಒಂದು ಒಳ್ಳೆ ಕಥೆನ ಮಾಡಿಸಿದ್ರು. ಫಸ್ಟ್ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದನ್ನು, ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಾಗಿ ಒಂದೇ ಹೇಳಕ್ಕೆ ಇಷ್ಟಪಡೋದಂದರೆ, ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾನು ನಮ್ಮ ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದಿಲ್ಲ, ಹೇಳೋದೇನು ಅಂತ ಹೇಳಿದ್ರೆ, ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ, ಹೇಳೋಕ್ಕೆ ಚೆನ್ನಾಗಿರುತ್ತೆ, ಇದು ಮಾಡಿ ಅದು ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನು 10 ಜನಕ್ಕೆ
ಚಾನ್ಸಸ್ ಸಿಗುತ್ತೆ, ಆಮೇಲೆ ಮಾಡಿರೋಂಥವ್ರಿಗೂ ಇನ್ನೂ 5 ಚಾನ್ಸಸ್ ಸಿಗುತ್ತೆ. ಯಾಕಂದರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನಂಗೆ ತುಂಬ ಜನ ಹೇಳ್ತಾರೆ, ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ, ಆರಾಮಾಗಿ ಒಂದು ಪಬ್ ಮಾಡ್ಬಿಡು ನೆಮ್ಮದಿಯಾಗಿರೋದು ಅಂತ. ನನಗೆ ಕಾಸು ಊಟ ಮಾಡೋಕ್ಕೆ ಹಾಕೊಳ್ಳೋಕೆ ಬಟ್ಟೆ ಅಷ್ಟೇ ಸಾಕು, ನಂಗೆ ಅದು ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ. ನನಗೆ ಸಖತ್ ಖುಷಿ ಸಿಗೋದೇನು ಅಂತ ಹೇಳಿದ್ರೆ, ಓಕೆ ಕಟ್ ಅಂದಮೇಲೆ ಬಂದು ಮಾನಿಟ್ರಲ್ಲಿ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ, ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಣೆ ನಂಗೆ ಬೇರೆ ಏನಲ್ಲೂ ಆ ಸುಖ ಸಿಗಲ್ಲ. ಸೊ ಸಿನಿಮಾ ಇಸ್ ಓನ್ಲಿ ಥಿಂಗ್ ಐ ನೋ. ಆ್ಯಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ಥರ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕ್ಕೊಂದು ತುಂಬ ಆಸೆ ಇದೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಸ್ ಮಾಡೋಕ್ಕೊಂದು ಆಸೆ ಇದೆ. ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಸೊ ನಾನು ಕನ್ಸು ಕಾಣೋ ವ್ಯಕ್ತಿ. ಯಾಕಂದ್ರೆ ನಾನು ಇತ್ತೀಚೆಗೆ US ಹೋಗಿದ್ದಾಗೂ ನಾನು ಇದು ಫನ್ನಿ ಅನ್ಸೋದು ಏನು ಅನ್ಸೋದು, ಬಟ್ ಇದು ಸತ್ಯ. ನಾನು ಹಾಲಿವುಡ್ಡಿಂದನೂ ಲೈಕ್ ಯಾರು ಅಲ್ಲಿ ಕೆಲಸ ಮಾಡೋ ಅಂಥ ಡೈರೆಕ್ಟರ್ಸು ಅವ್ರ ಹತ್ರ ಏನಕ್ಕೆ ಕಲಿಯೋಕ್ಕೆ ಸಿಗುತ್ತೆ, ಅವ್ರ ಹತ್ರ ಒಂದು ವರ್ಕ್ಶಾಪ್ ಮಾಡೋಕ್ಕಾಗತ್ತ ಅಂತ ಹೋದಂಥ ಹುಡುಗ ನಾನು. ಸೊ ಒಳ್ಳೆ ಸಿನಿಮಾಗಳು ಮಾಡೋಕ್ಕೂ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ. ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಜೊತೆಯಾಗಿ ಇಲ್ಲಿ ಒಂದು ನಾಪ್ಸ್ಕೋಬೇಕು, ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತೆ ಪ್ರಿಯಾ. ಇದು ಜೊತೆಗೆ ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗಲೂ ನಾವು ಪ್ರೀತಿಸೋ ವ್ಯಕ್ತಿಗಳು. ಸೊ ವಿಷ್ಣು ಪ್ರಿಯಾ ಅಂದರೆ ಅದು ಕೂಡ ಮೀನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. We are all people who work from behind. So even my language I can't speak nicely. So I'm not getting into speaking in Kannada. But Shreyas, you really put me in trouble. I never said that commercial cinema is bad. I love to do commercial cinema also. Not that, but one thing I must say, everybody say that good cinema wave came from Bengali cinema and Malayalam cinema. But what is not true. If you really check the records, it came from Kannada. Kannada, wow. From Girish Kasarole sir to B.V. Karanji, and lot of Kannada movies came that point of time, which made Indian cinema proud. And that's what, after that only Malayalam cinema and Bengali cinema started doing good cinema. So it is not that Kannada cinema, we have seen lot of those kind of cinema, Chaumanududi to Anveshna to Gadasradha to so many beautiful films Kannada has made. And I'm here for last 35 years. So I feel really proud that I could do a Kannada cinema. This is my second Kannada cinema. First one was Aidundula Aidu, which was only restricted to Indian Panorama and state awards and all that stuff. But this is, I must tell you, because the first actors thing which I told them is actually any cinema, before cinema, they should do a workshop, which is very important. So that is why I got a workshop person from Kerala and made him a playwright, a very well-known playwright. And Priya and Shreyas did a 10 days of workshop from morning to evening, and then we went to shooting. So that was, the shoot was very easy for us, because as she told, it's very clear that we have to do it within multi-camera so that the performance becomes real. It doesn't become one close-up shot, one wide shot, okay, cut, and continuity. And we always have seen, which I can't handle, is a camera is there and I give a mark here and I will tell an actor to perform seeing this hand, which I think which is the wrong thing to do, because no emotion, nothing will work. So I strongly believe in doing 2 camera setup or 3 camera setup where actors gets the freedom and they can perform well. So that is why I feel that in this film, Shreyas and Priya, and also I got lucky to work with fantastic actors of Kannada like Jitendra Prasad, Achyut Rao, you know, a lot of superb actors I could work with. So I think that works a blend in film. Then for cinema, for me, it's just not dialogue, visuals. So we have to tell our story through visuals, and visual interpretation from screenplay to screen happens through a cinematographer. So that's what Vinod has done a fantastic job on this, where I could communicate to him. If I want to scream, I want to tease him, I have to do anything. Everything should be possible. Only I get scared of him. Because of his look, no, I really get scared sometimes. So I decide whether I should go and tell him. But then I finally take courage and tell him, do it. So he's a fantastic guy. He's a superb cameraman. And I'm very lucky to work with an editor called Suresh Aras. Suresh Aras is proud of Kannada. I say that. Because from Malgudi days to commercial cinema, to Gemini, to, you know, those kind of commercial cinema, and also
lot of, he worked with Karanji, he has worked with Kasarole sir, he has worked with every kind of pan of Kannada industry. And suddenly this year's National Award, I was just watching it. There again comes Suresh Aras. For his last year's National Award he won for his short film as a best editor. So you have so much of technicians here who are well known. And music, yes, of course, I brought in Gopi Sundar just to my weaknesses to enhance, to get the little elevation to music track, because that makes a love story, and music is very important. And then I've seen films, still see films. I've seen Murali sir's film, Bagheera, the new one, and I've seen Kandara. I've seen all the kind of cinema. So I watch all the kind of cinema, even if I appreciate commercial cinema, because sometimes I may not be able to do that kind of commercial cinema, which I accept myself, but I love commercial cinema watching it. So all the best. Mike handing over to Mr. Vinod Bharati. ಎಲ್ರಿಗೂ ನಮಸ್ಕಾರ. VKP ಸರ್ ಜೊತೆ ಈ ಸಿನಿಮಾ ಮಾಡಿದ್ದಕ್ಕೆ ನನಗೆ ದೇವರಿಗೆ ನಮಸ್ಕಾರ, ಆ್ಯಂಡ್ ಕೆ ಮಂಜು ಸರ್ಗೆ ದೊಡ್ಡ ನಮಸ್ಕಾರ. Sir, Manju sir, everybody before I started the film, I must tell this, I have not said everywhere, Manju sir, you are going to do a film with Manju sir? I said, yes. Manju sir? Yes. Real Manju sir? Yes. Real Manju sir? Yes. He's a terror. I started getting scared. Your kind of nature. Not terror, Tiger. And I felt whether my kind of nature will work with him. I don't know. But then when I started working with him, he is an awesome person. I think he's a fabulous human being. And any time in the night, any problem, any time, you can call him. Manju sir, there is some problem. What problem? No problem. Do it. I said, in the MG road, I can't shoot. I'm not. What MG road? Which MG road? You shoot. He is like that. He is like, any time you can call. Manju sir, I have a small problem in my rented house. What problem? Don't give rent. So that's what a small brief on Manju sir. He is an awesome person, and anytime you need a personal help, it's like beyond cinema. It's like really beyond cinema. Now I'm recent cinema. I'm starting in February 12th. I went to his office space to shoot. So somebody called Manju sir and asked, it's a film. Who is shooting? VKP. Give it free of cost. Now you are committed. ಸೊ ಅವ್ರು ಹೇಳಿದಂಗೆ ಮಂಜು ಸರ್ ಬಗ್ಗೆ ಹೇಳಬೇಕಂದ್ರೆ ಮುಂದಿನ ಆಗತ್ತೆ. ಅದು ಶೂಟಿಂಗ್ ಸ್ಪಾಟಲ್ಲೂ ಸರಿ, ಡೈರೆಕ್ಟ್ ಆಗೂ ಸರಿ. ಅವರು ನಮ್ಮ ಕಂಪನಿಯಲ್ಲಿ 3 ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತು ನಿಮ್ಗೆ ಎಲ್ರಿಗೂ ಗೊತ್ತು. ನಾನು ಹೇಳ್ಬೇಕಂದ್ರೆ ನಾವು ಅವಶ್ಯಕತೆ ಇಲ್ಲ ಶೂಟಿಂಗ್ ಸ್ಪಾಟಲ್ಲಿ ಅವ್ರು ಹೆಂಗಿರ್ತಾರಂತೆ. ಬಟ್ ವಿಷ್ಣುಪ್ರಿಯಾದಲ್ಲಿ ನನ್ನ ಪ್ರಕಾರ ಒಂದು ಔಟ್ಡೋರಲ್ಲಿ ಮಾತ್ರ ಬಂದರು, 1-2 ಸಾರಿ ಬಂದರು ಅಷ್ಟೇ, ಬಿಟ್ಟು ಮಿಕ್ಕಿರಿ ಯಾವುದೇ ಕಾರಣಕ್ಕೂ ಅವ್ರು ಬಂದಿಲ್ಲ, ಯಾವುದೂ ಡಿಸ್ಟರ್ಬ್ ಮಾಡಿಲ್ಲ ಅವರು. ಸೊ ಐ ಥಿಂಕ್ ಯು ಲವ್ ಇಟ್ ದ ಸಿನಿಮಾಟೋಗ್ರಫಿ, ಐ ಥಿಂಕ್ ಸೊ. ಸೊ ನಾನು ಈ ಸಿನಿಮಾದಲ್ಲಿ ತುಂಬ ಕಲ್ತಿದ್ದೀನಿ. ದಟ್ ಮೀನ್ಸ್ ಮಲ್ಟಿ ಕ್ಯಾಮ್ರಾ ಸೆಟಪ್ ಹಿಂಗೂ ಮಾಡ್ಬೋದು ಅಂತ ನನಗೆ VKP ಸರ್ ಕಲ್ತ್ಕೊಟ್ಟಿರೋದು. ಬಿಫೋರ್ ದಟ್ ವಿಷ್ಣುಪ್ರಿಯಾ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಾನು ಐ ಮೆಟ್ PC ಶ್ರೀರಾಮ್ ಸರ್, ಅಂಡ್ ದೆನ್ ಐ ಡಿಸ್ಕಸ್ ವಿತ್ PC ಶ್ರೀರಾಮ್ ಸರ್ ಅಬೌಟ್ VKP ಸರ್. ನಾವು ಫೋನ್ ಕಾಲಲ್ಲಿ ಮಾತಾಡಿದ್ವಿ. ಅವರು ಒಂದು ಮಾತು ಹೇಳಿದ್ರು VKP ಸರ್ ಹತ್ರ, VKP ಕನ್ನಡ ಸಿನಿಮಾ ಬಂದು ವಿನೋದ್ ಭಾರತಿ ಇದ್ದಾನೆ, ನೀವು ಅವನ ಕೈ ಮಾಡ್ಕೊಳ್ಳಿ, ಬಟ್ ಹಿಂದಿ ಮಲಯಾಳ ಅಂದ್ರೆ ನನ್ನನ್ನೇ ಕರಿಬೇಕು, ಓಕೆನಾ ಅಂತ ಹೇಳಿದ್ರು. ಟ್ರೂ ಸರ್. ಸೊ ಅಷ್ಟು PC ಶ್ರೀರಾಮ್ ಸರ್ ಇವಾಗಲೂ ಸರಿ ಬಾಯ್ಬಿಟ್ಟು ಕೇಳೋ ಒಂದು ಡೈರೆಕ್ಟರ್ ಅಂದರೆ VKP ಸರ್. ಬಿಕಾಸ್ ಆಫ್ ಈಸ್ ಅ ಲೆಜೆಂಡ್. ನನಗೆ ತುಂಬ ಇದಾಗಿದೆ. ಆ್ಯಂಡ್ ವಿಷ್ಣುಪ್ರಿಯಾ ಸಿನಿಮಾಟೋಗ್ರಫಿ ಬಗ್ಗೆ ಅಂತ ಹೇಳಬೇಕಂದ್ರೆ ನೋಡಿದ್ದೀರಾ ಎಲ್ಲರೂ. ದಟ್ ಇದಕ್ಕೆಲ್ಲ ಕಾರಣನೂ ಆರ್ಟಿಸ್ಟ್ಗಳು ಸರಿ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರಲಿ, ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಗಳು ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ 21st ಫೆಬ್ರವರಿ ಲಾಂಚ್ ಆಗ್ತಿದೆ, ಥಿಯೇಟರ್ ನೋಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ರಿಲೀಸ್ ವಿಷಯವಾಗಿ ಶ್ರೇಯಸ್ ನಿಮ್ಮ ಜೊತೆ ಮಾತುಬಿಟ್ಟಿದ್ರಂತೆ, ಹೌದಾ ಸರ್? ಎಲ್ರಿಗೂ ನಮಸ್ಕಾರ. ವಿಷ್ಣುಪ್ರಿಯಾ ತುಂಬ ಡಿಲೇ ಆಯಿತು. ನಮಗೆ ನಮ್ಮ ನಾಯಕ ನಟರು ಮನೇನ ಮಗ ಅಷ್ಟೇ, ಔಟ್ಸೈಡ್ ನೋ ಸನ್. ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್. ತುಂಬ ಸತಿ ಕ್ಲ್ಯಾಶು ಗಲಾಟಿ, ಪಿಕ್ಚರ್ ರಿಲೀಸ್ ಮಾಡಿಲ್ಲ, ಟೈಮ್ ಬರಲಿಲ್ಲ. ಇದೇ ನೆಕ್ಸ್ಟ್ ಬಂತು 21 ಫೆಬ್ರವರಿ ರಿಲೀಸ್ ಆಗ್ತಾಯಿದೆ.
23 ಫೆಬ್ರವರಿ 2007 ದುನಿಯಾ ಆಗಿತ್ತು. 21 ಫೆಬ್ರವರಿ 2025 ವಿಷ್ಣುಪ್ರಿಯ ಆಗ್ತದೆ. ನಾನು ಪಿಕ್ಚರ್ನ 2 ಸತಿ ನೋಡಿದ್ದೀನಿ. ಫೀಲ್ ಆಗುತ್ತೆ. ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಬಿಗ್ ಪ್ರೊಡ್ಯೂಸರ್ ರಮೇಶ್ ಪಿಳ್ಳೆ ಅಂತ, ಅಭಿಷೇಕ್ ಫಿಲಮ್ಸ್, ಅವ್ರ ಪಿಕ್ಚರ್ ತೋರಿಸ್ದೆ. ಲಾಸ್ಟಲ್ಲಿ ಇದ್ಬಿಟ್ಟು ಕ್ಲಾಪ್ಸ್ ತೊಟ್ಬಿಟ್ರು. ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್, ಪಿಕ್ಚರ್ ತುಂಬ ಚೆನ್ನಾಗಿದೆ, ಐ ವಾಂಟ್ ಟು ಡಬ್ ರೀಮೇಕ್ ಅಂತ ಹೇಳಿದ್ರು. ಆಮೇಲೆ ಪಿಕ್ಚರಲ್ಲಿ ಪಾತ್ರಕ್ಕೆ ತುಂಬ ತುಂಬ ಅದ್ಭುತವಾದ ಪ್ರಿಯಾ ಮತ್ತು ವಿಷ್ಣು. ಆಮೇಲೆ ಡೈರೆಕ್ಟ್ರು, ದಿಸ್ ಕ್ಯಾಪ್ಟನ್ ಈಸ್ ವೆರಿ ಗುಡ್, ಅವರ್ ಟೀಮ್ ಈಸ್ ವೆರಿ ಗುಡ್. ಪಿಕ್ಚರ್ ಡಿಲೇ ಆಗಿದ್ದು ನನ್ನಿಂದ. ಈ ಪಿಕ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ, ಡೆಫಿನೆಟ್ಲಿ ದೊಡ್ಡ ಹಿಟ್ಟಾಗುತ್ತೆ, ನೋ ಡೌಟು. ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು, ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೇ ಕೊಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ, ನೋ ಡೌಟು. ನಾನು ದುಡ್ಡು ಹಾಕಿದ್ರೆ ನಾನೇ ತಲೆ ಕೆಡಿಸ್ಕೊಳ್ಳೋದು, ನೀವು ಯಾಕೆ ತಲೆ ಕೆಡಿಸ್ಕೊತೀರ? ಕರೆಕ್ಟಲ್ಲ? ದುಡ್ಡಾಗಿ ನನಗೆ ಗ್ಯಾರಂಟಿ ಬರ್ತದೆ, ರಿಟರ್ನ್ ಬರ್ತದೆ ಅಂತ. ನಾನಿವತ್ತು ಸ್ಯಾಟಲೈಟ್ ಇಲ್ಲ, ಡಿಜಿಟಲ್ ಇಲ್ಲ, ಆಮೇಲೆ ಯಾವ ವ್ಯಾಪಾರ ಇಲ್ದಿದ್ರು ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನಾನು. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿರೋದು. ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅದರಲ್ಲೂ ನನ್ನ ಗುರುಗಳು, ನನ್ನ ಆರಾಧ್ಯ ದೈವ ಬಾಸಸ್ ವಿಷ್ಣು ಅಂತಲ್ಲಿ ಇಟ್ಟಿದ್ದೆ. ಯಾಕೆಂದರೆ ಪ್ರಿಯಾ, ವಿಷ್ಣು ಪ್ರಿಯಾ ಅಂತ ನಾನು ಇಟ್ಟಿದ್ದೆ. ಯಾಕೆಂದರೆ ನನಗೆ ಮನಸ್ಸು ಬಂತು ಈ ಕತೆಗೆ. ಯಾಕೆಂದರೆ ಇದನ್ನು ನಾನು ಯಾವ ಫೀಲ್ ಇಟ್ಕೊಂಡೆ ಅಂದರೆ ಬಂಧನ ಪಿಕ್ಚರ್ನ ನಾನು ಫೀಲ್ ಮಾಡಿಕೊಂಡೆ. ಬಂಧನದಲ್ಲಿ ಯಾವ ರೀತಿ ನಮ್ಮ ಸುಹಾಸಿನಿ ಮೇಡಮ್ ವಿಷ್ಣುಪ್ರಿಯ ಪೇರಿತ್ತು, ಈ ಸಿನಿಮಾ ಅದೇ ಥರ ಆಗುತ್ತೆ. ನೋ ಡೌಟ್ ವರಿ, ಶೂರ್ ಶಾಟ್ ಇಟ್ಟು ಎಲ್ಲರೂ ಹ್ಯಾಪಿಗಿರ್ರಿ. ಪಿಕ್ಚರ್ ಸಕ್ಸಸ್ ಕೊಟ್ಟೆ. ಈ ಪಿಕ್ಚರ್ ಆದಮೇಲೆ ಪ್ರಿಯಾ ವಾರಿಯರ್ ಐ ಥಿಂಕ್ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ಲಿ ಐ ರೈಟ್ ಇಟ್. ಪ್ರಕಾಶ್ ಜಿ 100% ಇಟ್ಸ್ ವೆರಿ ಗುಡ್, ಡೆಫಿನೆಟ್ಲಿ. ಆಮೇಲೆ ನಮ್ಮ ಕಾಂತಾರ ಹೀರೋಯಿನ್ ಬಂದು ಇವತ್ತು ಸಪೋರ್ಟ್ ಮಾಡಿ ಮುಳ್ಳಿ ಮಾಡಿದರೆ ನಮ್ಮ ಇಡೀ ಚಿತ್ರತಂಡ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ.